ಮೂವಿ ಚೆನ್ನಾಗಿದೆ ಬ್ರೋ. ಯಾವ್ದೋ ಹೊಸೊಬ್ರು ಕಲಾವಿದರು ಬಂದಿದ್ದಾರೆ ಅಂದ್ಬಿಟ್ಟು ಎಲ್ರು ಬಂದು ಕನ್ನಡ ಸಿನಿಮಾನ ಬೆಳೆಸಿ, ಬೇರೆ ಯಾವ್ದಾವ್ದೋ ಫಿಲಮ್ ನ ಬೆಳೆಸ್ತೀರಾ, ಮೊನ್ನೆ ಬಂದಿದ್ದ ಫಿಲಮ್ ನ ಬೆಳೆಸಿರ, ಕನ್ನಡ ಫಿಲಮ್ ನ ಬೆಳೆಸಿ. ಈಗ ನಮ್ ಕನ್ನಡ ಫಿಲಮ್ ನ ನಾವೇ ಬೆಳೆಸ್ಬೇಕು, ಬೇರೆಯವ್ರು ಯಾರೋ ಬರಲ್ಲ. ಯಾವ್ದೋ ತೆಲುಗು ರಿಲೀಸ್ ಆದ್ರೆ ಫಸ್ಟ್ ಡೇ ಬುಕ್ ಮಾಡ್ಕೊಂಡು ಹೋಗ್ತೀರಾ. ನಮ್ ಕನ್ನಡ ಫಿಲಮ್ ಹಂಗೆ ಬಂದು ಬೆಳೆಸಿ. ಚೆನ್ನಾಗಿದೆ ಮೂವಿ, ಎಲ್ರು ಬಂದ್ ನೋಡಿ. ಯುವ ಎಂಟ್ರಿ ಚೆನ್ನಾಗಿದೆ, ಆದ್ರೆ ಇನ್ನ ಏನೋ ಬೇಕಿತ್ತು. ತುಂಬಾ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದು, ಆದ್ರೂ ಮೂವಿ ನೋಡ್ಬೋದು. ಅಪ್ಪು ಸರ್ ಅವ್ರು ಮಿಸ್ ಮಾಡ್ಕೊಂಡ್ರೆ ತಾನೆ ನೋಡಕ ಅಂತ ಹೇಳ್ಕೊಳ್ಳೋದು. ಮಿಸ್ಸೇ ಮಾಡ್ಕೊಂಡಿಲ್ಲ ನಾವು. ಎಲ್ಲೆಲ್ಲೋ ಹೋದಾಗ ಅಥವಾ ಅವ್ರು ಒಳ್ಳೆ ಕೆಲಸಗಳನ್ನ ನಾವು ಫಾಲೋ ಮಾಡಿದಾಗ ಅದ್ರಲ್ಲಿ ಇರ್ತಾರ ಅವ್ರು ಅಷ್ಟೇ. ಸೂಪರ್ ಸರ್ ಮೂವಿ, ಸೂಪರ್ ಆಗಿದೆ ಮೂವಿ, ಸಕಲಾಗಿದೆ ಅಣ್ಣ. ಅಪ್ಪು ಬಾಸು, ಯುವರಾಜ್ ಕುಮಾರ್ ಸೂಪರ್. ತುಂಬಾ ಚೆನ್ನಾಗಿದೆ ಸರ್, ದಯವಿಟ್ಟು ಯಾರು ಮಿಸ್ ಮಾಡಿ. ನಾನು ಮೊದಲನೇ ಸಲ ಇದು ಮಾತಾಡ್ತಾರೆ, ನಂಗೆ ಏನ್ ಮಾತಾಡ್ತಾ ಇದೀನಿ ಅಂತ ಗೊತ್ತಿಲ್ಲ. ಎಮೋಷನ್ಗೆ ತುಂಬಾ ಚೆನ್ನಾಗಿದೆ. ರಾಜ್ಕುಮಾರ್ ಮನೆತನ ಉಳಿತಲ್ಲ, ಅದೊಂದು ಹೆಮ್ಮೆ ಆಯ್ತು. ನಮ್ಮ ಮನೆತನ ಉಳಿದಾಗ ಅಷ್ಟು ಹೆಮ್ಮೆ ಆಯ್ತು ಸರ್. ಸೂಪರ್ ಆಗಿದೆ ಸರ್. ಕೆಲವ್ರು ಅರ್ಥ ಮಾಡ್ಕೊಳ್ಳೋರು ಸಾಕದು ಪಂಚಿಂಗ್ ಡೈಲಾಗ್, ನಮ್ಗೆ ಅರ್ಥ ಆಗೋದು ಬೇಡ. ಅವ್ರನ್ನ ಯಾರು ಪ್ರೀತಿ ಸರ್ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸರ್. ಫೈಟಿಂಗು, ಸ್ಟಂಟು ಏನ್ ಚೆನ್ನಾಗಿಲ್ಲ ಅಂತ ಕೇಳಿ, ಪ್ರತಿಯೊಂದು ಇದೆ. ಫ್ಯಾಮಿಲಿ ಸ್ಟೋರಿ ಇದೆ, ಬಂದ್ ನೋಡಿ ಸರ್. ನಾನ್ ಟಿಕೆಟ್ ಕೊಡಿಸ್ತೀನಿ, ಬನ್ನಿ, ಎಲ್ರಿಗೂ ಕೊಡಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ. ಫೈಟ್ ಸ್ಟಂಟ್ ಎಲ್ಲ ನೋಡ್ಬೇಕು ಅಂದ್ರೆ ಇಲ್ಲ, ನಮ್ಮ ಅಪ್ಪನ ಎಲ್ಲೂ ಕಳ್ಕೊಂಡಿಲ್ಲ, ಇಲ್ಲೇ ಇದಾರೆ ಅಪ್ಪು. ನೆಕ್ಸ್ಟ್ ಬರ್ತೀವಿ. ಆಹಾ, ಅದಕ್ಕೆ ನಾವ್ ಹೇಳ್ತಾ ಇದ್ದಿಲ್ಲ ಸರ್, ನಾನು ಎಮೋಷನಲ್, ತುಂಬಾ ಎಮೋಷನಲ್ ಆಗ್ಬಿಟ್ಟಿದೆ. ಫಿಲಮ್ ಇನ್ನೂ 10 ಸಲ ನೋಡ್ಬೇಕು ನಾವು. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಸರ್, ಮೊದಲನೇದಾಗಿ JP ನಗರ ದೊಡ್ಡ ಮನೆ ಅಭಿಮಾನಿಗಳಿಗೆ ಧನ್ಯವಾದಗಳು. ಯಾಕಂದ್ರೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೈಸೂರಲ್ಲಿರೋ ಅರಮನೆನ ಬೆಂಗಳೂರು JP ನಗರ ಸಿದ್ದೇಶ್ವರ ಥಿಯೇಟರ್ ತಗೊಂಡ್ರಲ್ಲ, ಅದಕ್ಕೋಸ್ಕರ ನಮ್ಮ ರಾಜವಂಶದ ಅಭಿಮಾನಿಗಳು JP ನಗರ ದೊಡ್ಡ ಮನೆ ಅಭಿಮಾನಿಗಳಿಗೆ ಧನ್ಯವಾದಗಳು. ಎಲ್ರಿಗೂ ಜಯವಾಗ್ಲಿ, ಶುಭವಾಗ್ಲಿ. ರಾಜವಂಶ ಚಿತ್ರ ಹೆಂಗಿರ್ಬೇಕು, ಏನ್ ಅಲಂಕಾರ ಮಾಡ್ಬೇಕು ಅಂತ ಮಾಡಿ ತುಂಬಾ ಅಲಂಕಾರ ಕೊಡ್ತಿದ್ದಾರೆ. ಚಿತ್ರ ಅಷ್ಟೇ ಅಲ್ಟಿಮೇಟ್ ಆಗಿದೆ. ರಾಜವಂಶಕ್ಕೊಂದು ಚಿತ್ರ, ಇತಿಹಾಸದ ಚಿತ್ರ ಬೇಕಾಗಿತ್ತು. ಈಗ ಇದನ್ನ ಸಾರ್ವಜನಿಕರ ಎದುರಿಗೆ ಮುಂದಗಡೆ ಇಟ್ಟಿದ್ದಾರೆ. ಸಂತೋಷ್ ಆನಂದ್ ನಮ್ಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು. ಇನ್ನೊಂದು ಕೊನೆಯಲ್ಲಿ ಹೆಣ್ಣವರಾಗ್ಲಿ ಪುನೀತ್ ಅವರಾಗ್ಲಿ ನೋಡ್ತಾ ಇದ್ರೆ ನಮ್ಗೆ ಭಾವುಕರಾಗುತ್ತಾ ಇದ್ವಿ ಅಷ್ಟೇ, ಹೊರತು ಬೇರೆ ಏನಿಲ್ಲ. 10 ನಿಮಿಷಕ್ಕೂ ಟಿಸ್ಟ್ ಇದೆ ಸರ್ ಈ ಪಿಕ್ಚರ್ ನಲ್ಲಿ. 5 ನಿಮಿಷಕ್ಕೂ 10 ನಿಮಿಷಕ್ಕೂ ಟಿಸ್ಟ್ ಇದೆ. 10 ನಿಮಿಷಕ್ಕೆ ನೀವು ಮರೆಯಕ್ಕಾಗಿರೋಂಥ ಡೈಲಾಗ್ ಇದೆ. ಯಾವ ಚಿತ್ರದಲ್ಲ ನೋಡ್ಬೇಕಾಗಿರೋಂಥ ಸಂಭಾಷಣೆ ಇದೆ, ಯಾವ ಚಿತ್ರದಲ್ಲಿ ನೋಡಕ್ಕಾಗಿರೋಂಥ ಒಂದು ಕಳಕಳಿಯ ಮೆಸೇಜ್ ಇದೆ. ಅದ್ರ ಬಿಟ್ಟು ಬೇರೆ ಇನ್ನೇನು ಆಡಂಬರ ತೋರಿಸಿಲ್ಲ. ಕತೆ ಏನ್ ಬೇಕು ಅದ್ರ ಮಾತ್ರ ಪಡಿಸ್ಕೊಂಡಿದ್ದಾರೆ. ಚಿತ್ರ 5 ಕ್ಲಾಸ್ ಹಿಟ್ ಆಗಿದೆ. ಚಿತ್ರಮಂದಿರಕ್ಕೆ ಇನ್ನೇನು ಇಲ್ಲ ಬೇಕಾಗಿರೋದು, ನಾವು ಸಾರ್ಥಿಗಳು ಬಂದು ಹೋಗ್ತಾ ಇರೋದು ಅಷ್ಟೇ ಕೆಲಸ. ಡಾಕ್ಟರ್ ರಾಜವಂಶ ಅಜರಾಮರಾವ್ ಇರೋದಕ್ಕೆ ಈ ಚಿತ್ರ ಸಾಕ್ಷಿಯಾಗಿದೆ. ಅಂದ್ರೆ ಬೇರೆ ಕಣ್ಣಪ್ಪ 54ನೇ ಇಸ್ವಿಲಿ ಯಾವಾಗ ಸಾಕ್ಷಿ ಆಯ್ತೋ, ಇವು 2024ಕ್ಕೆ ಯುವರಾಜ್ ಕುಮಾರ್ ತಿರುಗಿ ಬುನಾದಿ ಹಾಕಿದ್ದಾರೆ. ಹಂಗಾಗಿ ಯುವರಾಜ್, ಪುನೀತ್ ರಾಜ್ಕುಮಾರ್, ಅಣ್ಣವರು, ರಾಜವಂಶ ಎಲ್ಲೂ ಹೋಗಿಲ್ಲ ಅನ್ನೋದಕ್ಕೆ ಈ ಚಿತ್ರ ಸಾಕ್ಷಿಯಾಗಿ ಕೊಡುಗೆ ಕೊಟ್ಟಿದ್ದಾರೆ. ಸಂತೋಷ್ ಅಣ್ಣ ನಮಗೆ ಹ್ಯಾಂಡ್ಸ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಂದ.